ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ವಿಚಾರ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಶಾಸಕ ಇಕ್ಬಾಲ್ ಹುಸೇನ್ ಲೇವಡಿ ಮಾಡಿ ಮಾತನಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಇದೀಗ ಇಕ್ಬಾಲ್ ಹುಸೇನ್ ಲೇವಡಿ ಮಾಡಿದ್ದಾರೆ. ಇಲ್ಲಿ ಸ್ಪರ್ಧಿಸೋಕೆ ಬಿಜೆಪಿಯಲ್ಲಿ ಯಾರು ಗಂಡಸರೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದು ಅಶ್ವಥ್ ನಾರಾಯಣ್ ಗಂಡಸ್ತನದ ಬಗ್ಗೆ ಮಾತನಾಡಿದ್ರು, ಈಗ ಅವರೇ ಬಂದು ಇಲ್ಲಿ ನಿಲ್ಬೇಕಿತ್ತು ಅಂತ ಸವಾಲ್ ಹಾಕಿದ್ದಾರೆ. ಜೆಡಿಎಸ್ ನಿಂದ ಆದ್ರೆ ಕುಮಾರಸ್ವಾಮಿಯೇ ಬಂದು ನಿಲ್ಬೇಕಿತ್ತು. ಸುಮ್ಮನೆ ಮಂಜುನಾಥ್ ಅವರನ್ನ ಹರಕೆಯ ಕುರಿ ಮಾಡ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ನಲ್ಲಿ ಯಾರು ಗಂಡಸರು ಇಲ್ವಾ ಅಂತ ಇಕ್ಬಾಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್. ರಾಜಕಾರಣಕ್ಕೆ ಪಾಪ ಅಮಾಯಕರು ಅವರು. ಅವ್ರಿಗೆ ಯಾರೂ ಸಿಕ್ಕಲಿಲ್ಲ, ಪಾಪ ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರು ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮಲ್ಲಿ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ, ಒಬ್ಬ ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವಾ? ಅವರು ಪಾಪ ಸೇವೆ ಮಾಡೋರೆ. ರಾಮ ಮಂದಿರ ಕಟ್ತೀನಿ, ರಾಮ ಮಂದಿರಕ್ಕೆ ಏನೋ ಮಾಡ್ತೀನಿ, ಇಲ್ಲಿ ರಾಮದೇವ್ರ ಬೆಟ್ಟಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ನಾವು ಹೊಗಳಿದ್ರಿ, ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಗೇನು ಶಕ್ತಿ ಇಲ್ವ ನಿಂತ್ಕೊಳ್ಳೋಕ್ಕೆ? ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವರೇ. ರಾಮನಗರ ನಾನು ಏನೋ ಮಾಡ್ತೀನಿ ಅಂತ ಹೇಳೋದು, ಹೊಸ್ದಾಗಿ ನಾನು ಏನೋ ನಿರ್ಮಾಣ ಮಾಡ್ತೀನಿ ಅಂತವ್ರು ಅವರೇ. ಪಾಪ ಅಮಾಯಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾಯಿದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ, ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನು ಗೊತ್ತು ರಾಜಕಾರಣ? ಪಾಪ ಹೋಟೆಲ್ ನಿಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥನಾ? ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತನಾ? ಡಿ ಕೆ ಸುರೇಶ್ಗೆ ಸರಿಸಾಟಿ ಯಾರು ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ನೀವು ನಿಲ್ಲಿಸಿರೋ ಕ್ಯಾಂಡಿಡೇಟ್ ನೋಡಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ, ರಾಜಕಾರಣ ಮಾಡುವಷ್ಟು ನಿಮ್ಮಲ್ಲಿ ಅವ್ರ ಎದುರುಗಡೆ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ನಿಮ್ಮ ಕ್ಯಾಂಡಿಡೇಟ್ ನೀವು ಯಾರು ನಿಲ್ಲಿಸ್ತಾ ಇದ್ದೀರಿ ಆ ಮುಖಾನ ನಮಗೆ ಕಾಣ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್. ರಾಜಕಾರಣಕ್ಕೆ ಪಾಪ ಅಮಾಯಕರು ಅವರು.